ಅಂದರೆ ಈ ದೇಶನ ಏನು ಮಾಡಬೇಕು ಅಂತ ಇದ್ದೀರಾ ನೀವು? ಈ ರಾಜ್ಯವನ್ನು ಏನು ಮಾಡಬೇಕು ಅಂತ ಇದ್ದೀರಾ? ಇದಕ್ಕೆ ಉತ್ತರವನ್ನು ಮುಖ್ಯಮಂತ್ರಿಗಳು ಕೊಡಬೇಕಾಗ್ತದೆ. ಕರ್ನಾಟಕದಲ್ಲಿ ಇವತ್ತು ಆಡಳಿತ ಅನ್ನೋದೇ ಇಲ್ಲ. ಆಡಳಿತ ನೆಲಕಚ್ಚಿ ಹೋಗ್ಬಿಟ್ಟಿದೆ. ಒಂಚೂರು ಅಭಿವೃದ್ಧಿ ಕಾರ್ಯ ಅನ್ನೋದು ಹುಡುಕಬೇಕು, ಟಾರ್ಚ್ ಹಾಕ್ಕೊಂಡು ಇಡೀ ರಾಜ್ಯ ಹುಡುಕಬೇಕು. ಅಭಿವೃದ್ಧಿ ಕಾರ್ಯ ಎಲ್ಲಿ ನಡೀತಾ ಇದೆ ಅಂತೇಳಿ ಟಾರ್ಚ್ ಹಾಕ್ಕೊಂಡು ಹುಡುಕಬೇಕು. ಆ ಸ್ಥಿತಿ ಇವತ್ತು ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಪದೇ ಪದೇ ದಿನ CM ಕುರ್ಚಿ ಖಾಲಿ ಇಲ್ಲ, ನಾನೇ ಇರ್ತೀನಿ, CM ಕುರ್ಚಿ ಖಾಲಿ ಇಲ್ಲ, ನಾನೇ ಇರ್ತೀನಿ. ಎಷ್ಟು ಸರಿ ಹೇಳಿದ್ದಾರೆ? 1000 ಬಾರಿ ಹೇಳಿದ್ದೀರ. ಕಳೆದ 20 ತಿಂಗಳಲ್ಲಿ 1000 ಬಾರಿ ಹೇಳಿದ್ದಾರೆ. ಈ ದುಸ್ಥಿತಿ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಬರಬಾರ್ದಾಯ್ತು. ನನಗೂ ಕರುಣೆ ಅನಿಸ್ತೈತೆ ಅವ್ರು ನೋಡಿದ್ರೆ. ಎಲ್ಲಿ ಹೋದ್ರು, ಯಾವ ಫಂಕ್ಷನ್ಗೆ ಹೋಗಲಿ, ಯಾವ ಮದುವೆ ಮನೆಗೆ ಹೋಗಲಿ, ಸರ್ಕಾರಿ ಕಾರ್ಯಕ್ರಮಕ್ಕೆ ಹೋಗಲಿ, ಪ್ರೈವೇಟ್ ಕಾರ್ಯಕ್ರಮಕ್ಕೆ ಹೋಗಲಿ, ಯಾವ ಕಾರ್ಯಕ್ರಮಕ್ಕೆ ಹೋದ್ರೂ ಕೂಡ CM ಕುರ್ಚಿ ಖಾಲಿ ಇಲ್ಲ, ನಾನೇ ಇರ್ತೀನಿ ಅಂತ ಹೇಳೋವಂಥ ದುಸ್ಥಿತಿ ಇವತ್ತು CMಗೆ ಬಂದಿರೋ ಅಂಥದ್ದು. ನನಗೆ ಒಂಥರ ಕನಿಕರ ಬರ್ತಾ ಇದೆ ಅವ್ರ ಮೇಲೆ, ಒಂಥರ ಕನಿಕರ ಮೂಡ್ತಾ ಇದೆ ನನಗೆ. ಕೊಡಪ್ಪ, ಅದು ಲೋಗ ಕೊಟ್ಬಿಡಿ ಇಲ್ಲಿ. ಅದರ ಜೊತೆಗೆ ಈ ಕುರ್ಚಿ ಕಾದಾಟ, ಕರ್ನಾಟಕದಲ್ಲಿ ಈ ಕುರ್ಚಿ ಕಾದಾಟ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. ಆಡಳಿತ ಬಿಟ್ಟು ಪೂರ್ತಿ ಎಲ್ಲ ಕುರ್ಚಿ ಕಾದಾಟದಲ್ಲಿ, ಕಾಂಗ್ರೆಸ್ಸಿನ ಕುರ್ಚಿಯ ಬೇಗುದಿಯಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಅವರು. ಪವರ್ ಪಾಲಿಟಿಕ್ಸ್. DK ಶಿವಕುಮಾರ್ ಅವರು ಚುನಾವಣೆ ಬಂದಾಗ, MLA ಚುನಾವಣೆಗೆ ಬಂದ ಮುಂಚೆ ಮಂಡ್ಯದಲ್ಲಿ ಹೋಗಿ ಹೇಳ್ತಾ ಇದ್ರು, ನನಗೆ ಪೆನ್ ಕೊಡಿ, ಕೈಗೆ ಪೆನ್ ಕೊಡಿ ಅಂತ ಹೇಳಿ ಮಂಡ್ಯ ಜನತೆಗೆ ಹೇಳ್ತಾ ಇದ್ರು. ಒಕ್ಕಲಿಗ ಜನಾಂಗಕ್ಕೆಲ್ಲ ಹೋಗಿ ನನಗೆ ಕೈಗೆ ಪೆನ್ ಕೊಡಿ, ಅಧಿಕಾರ ಕೊಡಿ. ಎಲ್ಲರಿಗೂ ಕೊಟ್ಟಿದ್ದೀರಾ, ಕುಮಾರಸ್ವಾಮಿ ಕೊಟ್ಟಿದ್ದೀರಾ, ದೇವೇಗೌಡರು ಕೊಟ್ಟಿದ್ದೀರಾ, ಎಲ್ಲರಿಗೂ ಕೊಟ್ಟಿದ್ದೀರಾ, ನನಗೂ ಒಂದು ಸರಿ ಪೆನ್ ಕೊಡಿ ಅಂತ. ಈಗ ಯಾವ ದುಸ್ಥಿತಿ ಬಂದ್ಬಿಟ್ಟಿದೆ ಅಂದರೆ, MLAಗಳ ಮುಂದೆ ಹೋಗಿ ನನಗೆ ಪೆನ್ ಕೊಡಿ ಅಂತ ಹೇಳಿ ಅಂಗಲಾಚುವಂಥ ಸ್ಥಿತಿ ಇವತ್ತು DK ಶಿವಕುಮಾರ್ಗೆ ಬಂದಿರೋ ಅಂಥದ್ದು. ನಿಜಕ್ಕೂ ಒಂದು ರೀತಿ ಕರುಣೆ ಅನಿಸ್ತೈತೆ ಅವ್ರ ಬಗ್ಗೆ. DK ಶಿವಕುಮಾರ್ ಧೈರ್ಯ ಇದ್ದರೆ ಅವ್ರಿಗೆ, ಸಂಧಾನ ಆಯ್ತಲ್ಲ 2.5 ವರ್ಷ, ಆ ಸಂದರ್ಭದಲ್ಲಿ ಯಾರು ಇದ್ದರು? ಈ ಸಂಧಾನ ಮಾಡುವಂಥ ಸಂದರ್ಭದಲ್ಲಿ ಯಾರ್ಯಾರಿದ್ರು? ಯಾವ ನಾಯಕರು? ಸೋನಿಯಾ ಗಾಂಧಿಯವರಿದ್ದರ, ರಾಹುಲ್ ಗಾಂಧಿಯವರಿದ್ದರ, ಪ್ರಿಯಾಂಕಾ ಒಡೆಯರ್ ಅವರಿದ್ರ, ವದೇರಾನ ಯಾರು ಇದ್ರ? ವಾದ್ರಾ. ನನಗೆ ಒಡೆಯನೇ ಬತ್ತೈತೆ, ತಿಥಿ ಒಡೆ ಥರ ಅವ್ರು. ಆ ಪಾರ್ಟಿ ತಿಥಿ ಒಡೆ ಥರ ಆಗೋಟೈತಿ. ಈಗ ಇದ್ರ ಹೇಳ್ಬೇಕು. ಒಂದು ರೀತಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಈ ಕತ್ಲಲ್ಲಿ ಕರಡಿ ನುಡುಕ್ದಂಗೆ ಆಯ್ತು. ಈಗ ಈ ಕಾಂಗ್ರೆಸ್ ಅವ್ರದ್ದು ಈ ನಾಟಕವನ್ನೆಲ್ಲ ನೋಡ್ತಾ ಇದ್ರೆ, ಪ್ರಲಾಪನೆಯನ್ನು, ಪವರ್ ಶೇರಿಂಗು, ಬೇಗುದಿ ಇವೆಲ್ಲ ನೋಡ್ತಾ ಇದ್ರೆ ಕತ್ಲಲ್ಲಿ ಕರಡಿ ನುಡುಕ್ದಂಗೆ ಆಯ್ತು ಇವ್ರ ಕತೆ.